Hi, hello. This is Pawanji from PS Academy YT, KSET 2025 Life Sciences. As I earlierly explained about the syllabus, how to study, how to score about 140 plus marks ಅಂತ ಹೇಳಿದ್ದೆ. ಆವಾಗ ನಾನು ಹೇಳಿದ್ದೆ ಈ ಚಾಪ್ಟರ್ಸ್ ಅಲ್ಲಿ 13 ಚಾಪ್ಟರ್ಸ್ ಏನು ಲಿಸ್ಟ್ ಔಟ್ ಮಾಡಿದ್ದೆ. ಇನ್ ದಟ್ ಚಾಪ್ಟರ್ಸ್ ಯು ಹ್ಯಾವ್ ಟು ಸ್ಟಡಿ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ. ಇವಾಗ ನಾನು ನಿಮ್ಮ ಮುಂದೆ ಫಸ್ಟ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸಿ, ಈಗ 12 ಕಾನ್ಸೆಪ್ಟ್ಸ್ ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 12ನ ಓದಿದ್ರೆ ಯು ಕ್ಯಾನ್ ಸ್ಕೋರ್ ಅಬೌಟ್ 12 ಮಾರ್ಕ್ಸ್. 12 ಮಾರ್ಕ್ಸ್, ಮಿನಿಮಮ್ 12 ಮಾರ್ಕ್ಸ್. 12 ಮಾರ್ಕ್ಸ್ಗಿಂತ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಒಂದೊಂದ್ಸರಿ 8 ಕ್ವಶನ್ಸ್ ಬರ್ಬೋದು, ಒಂದೊಂದ್ಸರಿ 10 ಕ್ವಶನ್ಸ್ ಬರ್ಬೋದು. 20 ಮಾರ್ಕ್ಸ್ ಕ್ವಶನ್, 20 ಮಾರ್ಕ್ಸ್ ವರೆಗೂ ಯು ಕ್ಯಾನ್ ಸ್ಕೋರ್ ಫ್ರಮ್ ದಿಸ್ ಚಾಪ್ಟರ್. ಸಿ, ಈಗ ಮಾಲಿಕ್ಯೂಲ್ಸ್ ಅಂಡ್ ದೇರ್ ಇಂಟರಾಕ್ಷನ್ ರಿಲೆವೆಂಟ್ ಟು ಬಯಾಲಜಿ, ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಓದಬೇಕು ಅಂತ ನಿಮ್ಗೆ ಆಂಬಿಗ್ಯೂಟಿ ಇರುತ್ತೆ. ಸೊ ಯು ಹ್ಯಾವ್ ಟು ರೀಡ್ ದಿಸ್ ಕಾನ್ಸೆಪ್ಟ್ಸ್. ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಮ್ಯಾಟರ್. ಅದರಲ್ಲಿ ಜೆ ಥಾಮ್ಸನ್ ಮಾಡೆಲ್ ಆಗಿರ್ಬೋದು, ಗೋಲ್ಡ್ ಸ್ಟೈನು, ಡಾಲ್ಟನ್, ಚಾಡ್ವಿಕ್, ರುದರ್ಫೋರ್ಡ್ ಮಾಡೆಲ್ಸ್ ನ ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ. ಫ್ರಮ್ ದಿಸ್ ದೇ ವಿಲ್ ಆಸ್ಕ್ ಒನ್ ಕ್ವಶನ್, ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಪಕ್ಕಾ ಒಂದು ಬಂದೇ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಅಯಾನಿಕ್ ಬಾಂಡ್ ಅಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್, ದಟ್ ಈಸ್ ಅಯನೈಸೇಷನ್ ಎನರ್ಜಿ, ಲ್ಯಾಟಿಸ್ ಎನರ್ಜಿ, ಇದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೋವಲೆಂಟ್ ಬಾಂಡ್ಸ್ ನ ನೀವು ಓದಬೇಕು. ಕೋವಲೆಂಟ್ ಬಾಂಡ್ಸ್ ಅಲ್ಲಿ ದೇರ್ ಪೊಲಾರಿಟಿ ಓದಬೇಕು, ಬಾಂಡ್ ಲೆಂತ್ ನ ಓದಬೇಕು. ನೆಕ್ಸ್ಟ್ ಸ್ಟೆಬಿಲೈಸಿಂಗ್ ಇಂಟರಾಕ್ಷನ್ಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್, ಕೋವಲೆಂಟ್ ಅಂಡ್ ನಾನ್ ಕೋವಲೆಂಟ್. ಇದ್ರಲ್ಲಿ ನಾನ್ ಕೋವಲೆಂಟ್ ಟೈಪ್ಸ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಓದಬೇಕು, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಓದಬೇಕು, ವ್ಯಾಂಡರ್ವಾಲ್ಸ್ ಫೋರ್ಸ್ ಆಫ್ ಇದ್ರಲ್ಲಿ ಪಕ್ಕಾ ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳೋಂತ ತುಂಬಾ ಚಾನ್ಸಸ್, ಪ್ರಾಬಬಿಲಿಟಿ ಇಸ್ ಮೋರ್ ಇನ್ ದಿಸ್ ಕಾನ್ಸೆಪ್ಟ್. ಸೊ ನಾನ್ ಕೋವಲೆಂಟ್ ಇಂಟ್ರಾಕ್ಷನ್ ನೀವು ತುಂಬಾ ಫೋಕಸ್ ಮಾಡಿ ಓದಬೇಕಾಗುತ್ತೆ. ಆಮೇಲೆ ಐಸೋಟೋಪ್ಸ್ ಡೆಫಿನೇಷನ್ ಅಂಡ್ ದೇರ್ ಎಕ್ಸಾಂಪಲ್ಸ್, ಐಸೋಬಾರ್ಸ್ ಸೇಮ್, ಐಸೋಟೋನ್ ಸೇಮ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಸೇಮ್, ಐಸೋಡಯಾಫಸ್ is also same. For each you have to study definition and the examples. ಇಷ್ಟು ಕಲ್ತ್ರೆ ಕೇಳೋ ಚಾನ್ಸಸ್ ತುಂಬಾ ಇದೆ. 2 ಮಾರ್ಕ್ಸ್ ಅಲ್ಲಿ ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸಬೇಕಾದ್ರೆ ದೀಸ್ ಕ್ವಶನ್ಸ್ ಒಂದು ಕ್ವಶನ್ ಆದ್ರೂ ಡೆಫಿನೇಷನ್ ಮೇಲೆ ಕೇಳೋರು, ಇವಾಗ್ಲೂ ಕೇಳೋ ಚಾನ್ಸಸ್ ಇದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಬಂದ್ರೆ ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ ಓದಬೇಕು, ಆಮೇಲೆ ಮೊನೋಸ್ಯಾಕರೈಡ್ಸ್ ಓದಬೇಕು, ಎಕ್ಸಾಂಪಲ್ಸ್ ಓದಬೇಕು, ಸ್ಟ್ರಕ್ಚರ್ಸ್ ಓದಬೇಕು, ಡೈಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್, ಇವೆಲ್ಲ ಈಸಿ, ನೀವು ಡಿಗ್ರಿಲೇ ಕಲ್ತು ಬಂದಿರ್ತೀರಾ. ಆಮೇಲೆ ಪಿ ಯು ಸಿಲೂ ನಿಮ್ಗೆ ಇದೆಲ್ಲ ಟಚ್ ಅಪ್ ಇದ್ದೇ ಇರುತ್ತೆ ಎಲ್ಲ ಕಾನ್ಸೆಪ್ಟ್ಸು. ಸೊ ಯು ಕ್ಯಾನ್ ಈಸಿಲಿ ರೀಡ್ ಅಂತ ನಾನು ಅನ್ಕೋತೀನಿ. ಪಾಲಿಸ್ಯಾಕರೈಡ್ಸ್ ಅಲ್ಲಿ ಅಗೇನ್ ಹೋಮೋ ಪಾಲಿಸ್ಯಾಕರೈಡ್ಸ್ ಓದಬೇಕು, ಎಟಿರೋ ಪಾಲಿಸ್ಯಾಕರೈಡ್ಸ್ ಓದಬೇಕು, ಅದಕ್ಕೆ ಎಕ್ಸಾಂಪಲ್ಸ್ ಓದಬೇಕು, ದೇರ್ ಸ್ಟ್ರಕ್ಚರ್ಸ್ನ ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಏನೇನು ಬರುತ್ತೆ, ಯಾವ್ಯಾವ ಕಾಂಪೋನೆಂಟ್ಸ್ಗೆ ಏನೇನಾಗುತ್ತೆ, ಅವ್ ನೇಮ್ಸ್ ಏನು, ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಲಿಪಿಡ್ಸ್ ಅಲ್ಲಿ ದೇರ್ ಫಿಸಿಕಲ್ ಪ್ರಾಪರ್ಟೀಸ್, ಆಲ್ಫಾ ಒಮೆಗಾ ಆಕ್ಸಿಡೇಷನ್, ಇದನ್ನ ನೀವು ತುಂಬಾ ಚೆನ್ನಾಗಿ ಕಲಿಬೇಕು. ಲಾಸ್ಟಿಗೆ ಎನರ್ಜಿ ಈಲ್ಡ್ ಕೂಡ, ಎನರ್ಜಿ ಈಲ್ಡ್ ಆಫ್ ಫ್ಯಾಟಿ ಆಸಿಡ್ ಮೆಟಬಾಲಿಸಮ್ ಕೂಡ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಅಮೈನೋ ಆಸಿಡ್ಸ್ ಬಂದ್ರೆ examples of acidic amino acids, polar, non-polar, basic, aromatic. ಈಗ ಫಾರ್ ಎಕ್ಸಾಂಪಲ್ ಟ್ರಿಪ್ಟೋಫ್ಯಾನ್ ಈಸ್ ಇನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಮೈನೋ ಆಸಿಡ್ ಅಂತ ಕ್ವಶನ್ ಕೇಳಿದ್ರು, ಅದು ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಅವಾಗ ನೀವು ಆರೋಮ್ಯಾಟಿಕ್ ಅಂತ ಹೇಳ್ಬೇಕಾಗುತ್ತೆ. ಸೊ ನೀವು ಅಮೈನೋ ಆಸಿಡ್ಸ್ ಅಲ್ಲಿ ಇವೆಲ್ಲಕ್ಕೂ ಕೂಡ ಎಕ್ಸಾಂಪಲ್ಸ್ ನ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಜ್ವಿಟ್ಟರ್ ಅಯಾನ್ ಡೆಫಿನೇಷನ್ ನೋಡಬೇಕು, ಅದಕ್ಕೆ ಎಕ್ಸಾಂಪಲ್ಸ್ ನ ಕಲ್ತ್ಕೋಬೇಕು. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ನೋಡಬೇಕು. ನೆಕ್ಸ್ಟ್ ಪ್ರೋಟೀನ್ಸ್ ಅಲ್ಲಿ ನೀವೇನೇನು ನೋಡಬೇಕು, ಪ್ರೈಮರಿ ಸ್ಟ್ರಕ್ಚರ್ಸ್ ನೋಡಬೇಕು, ಸೆಕೆಂಡರಿ ಸ್ಟ್ರಕ್ಚರ್ ನೋಡಬೇಕು, ಟರ್ಷಿಯರಿ ಸ್ಟ್ರಕ್ಚರ್ ನೋಡಬೇಕು, ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ನ ನೋಡಬೇಕು, ಅವಕ್ಕೆ ಮೋಟಿವ್ಸ್ ನೋಡಬೇಕು, ಫೋರ್ಸ್ ನೋಡಬೇಕು. ಇದನ್ನ ನೋಡಿದ್ರೆ ಇದೆಲ್ಲ ಕಲಿಯೋದೇನು ಸುಲಭ. ಸ್ಟ್ರಕ್ಚರ್ ನೋಡಬೇಕು, ಎಕ್ಸಾಂಪಲ್ಸ್ ನೋಡಬೇಕು, ಮೋಟಿವ್ಸ್ ನೋಡಬೇಕು, ಫೋರ್ಸ್ ನೋಡಬೇಕು. ನೆಕ್ಸ್ಟ್ ಪ್ರೋಟೀನ್ ಮೆಟಬಾಲಿಸಮ್ ಅಲ್ಲಿ ಏನ್ ನೋಡಬೇಕು, ಓದಬೇಕು ಅಂದ್ರೆ ಟ್ರಾನ್ಸಮಿನೇಷನ್ ಓದಬೇಕು, ಡಿಅಮಿನೇಷನ್ ಓದಬೇಕು, ಎಕ್ಸಾಂಪಲ್ಸ್ ಓದಬೇಕು, ಆಮೇಲೆ ಹೈಡ್ರೋಲೈಟಿಕ್ ಡಿಅಮಿನೇಷನ್ ನ ಓದಬೇಕು. ನೆಕ್ಸ್ಟ್ ರಾಮಚಂದ್ರನ್ ಪ್ಲಾಟ್ ಇಸ್ ಪಕ್ಕಾ ಕ್ವಶನ್. ಡೈಹೆಡ್ರಲ್ ಆಂಗಲ್ಸ್ ಬಗ್ಗೆ ನೀವು ಓದಿದ್ರೆ ಮುಗ್ದೋಯ್ತು. ಒಂದ್ ಕ್ವಶನ್ ಕೇಳ್ತಾರೆ ಪ್ರತಿ ವರ್ಷ. ನಾನು ನೋಡ್ದಂಗೆ
one question is Ramachandran, one question from the Ramachandran plot is pakka. Next, nucleic acids ಅಲ್ಲಿ helical structures of A, B, Z, their conformations, ನೀವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. tRNA, ಮೈಕ್ರೋ RNA, ಇದ್ರ ಬಗ್ಗೆ ನೀವು ತುಂಬಾ ಫೋಕಸ್ಡ್ ಆಗಿ ಮತ್ತೆ ನಿಧಾನಕ್ಕೆ ಕುತ್ಕೊಂಡು ಲಿಸ್ಟ್ ಔಟ್ ಮಾಡ್ಕೊಂಡು ಏನ್ ಮಾಡಬೇಕು, ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಿಟಮಿನ್ಸ್ ಅಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಯಾವುದು, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವುದು, ಇದನ್ನ ನೀವು ವಿತ್ ಎಕ್ಸಾಂಪಲ್ಸ್ ನೀವು ಆ ಪರ್ಟಿಕ್ಯುಲರ್ ವಿಟಮಿನ್ಸ್ ಏನ್ ನೇಮ್ ಇದೆ, ಅದ್ರ ನೇಮ್ ಏನು, ಅದನ್ನೆಲ್ಲ ತಿಳ್ಕೊಂಡು ಓದಿದ್ರೆ ಅದರಲ್ಲೂ ಒಂದು ಕ್ವಶನ್ ಬರೋ ಅಂತ ಚಾನ್ಸು ತುಂಬಾ ಇದೆ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಬಯೋಫಿಸಿಕಲ್ ಕೆಮಿಸ್ಟ್ರಿಲಿ pH ಬಗ್ಗೆ ಕೇಳ್ತಾರೆ, ಬಫರ್ ಬಗ್ಗೆ ಕೇಳ್ತಾರೆ. ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಝೀರೋ ಆರ್ಡರ್. ಇನ್ನ ಥರ್ಮೋಡೈನಮಿಕ್ಸ್ ಬಂದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಇಂಟರ್ನಲ್ ಎನರ್ಜಿ ಕೇಳ್ತಾರೆ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಎಂಟ್ರೋಪಿ ಬಗ್ಗೆ ಕೇಳ್ತಾರೆ, ಗಿಫ್ಟ್ ಫ್ರೀ ಎನರ್ಜಿ ಬಗ್ಗೆ ಕೇಳ್ತಾರೆ, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಯು ಹ್ಯಾವ್ ಟು ಸ್ಟಡಿ ದಿಸ್ ಟು ಸ್ಕೋರ್ 140+. ಇದು ನಿಮ್ ತಲೆಯಲ್ಲಿ ಯಾವತ್ತೂ ಇರಬೇಕು. ಈ ಕಾನ್ಸೆಪ್ಟ್ಸ್ ನ ಓದ್ತಾ ಇದೀವಿ ಅಂದ್ರೆ ನಾವು ಈ ಚಾಪ್ಟರ್ ಅಲ್ಲಿ ಎಷ್ಟೇ ಕ್ವಶನ್ ಬಂದ್ರು ನಾವು 12 to 18 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ ಅಂದ್ರೆ ಈ ಫುಲ್ ಮಾರ್ಕ್ಸ್ ನ ನಾವು ಇಷ್ಟು ಕಾನ್ಸೆಪ್ಟ್ಸ್ ನ ಓದಿ ಸ್ಕೋರ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ನೆಕ್ಸ್ಟ್, ಈಗ ಕೊಲಿಗೇಟಿವ್ ಪ್ರಾಪರ್ಟೀಸ್ ಬಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ವೇಪರ್ ಪ್ರೆಷರ್, ಈ ಕಾನ್ಸೆಪ್ಟ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, ಎನ್ಸೈಮ್ಸ್ ಅಲ್ಲಿ ಟೈಪ್ಸ್ ಆಫ್ ಎನ್ಸೈಮ್ಸ್, ಕೆಮಿಕಲ್ ನೇಚರ್ ಆಫ್ ಎನ್ಸೈಮ್ಸ್, ಕೆಮಿಕಲ್ ಕೈನೆಟಿಕ್ಸ್, ಮೈಕಲ್ಸ್ ಮೆಂಟನ್ಸ್ ಥಿಯರಿ, ದಟ್ ಈಸ್ ಸ್ಟೆಡಿ ಸ್ಟೇಟ್ ಥಿಯರಿ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಇರುತ್ತೆ. ಆಮೇಲೆ ಎನ್ಸೈಮ್ ಕೈನೆಟಿಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎನ್ಸೈಮ್ ರೆಗ್ಯುಲೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೆಕ್ಯಾನಿಸಮ್ ಆಫ್ ಎನ್ಸೈಮ್ ಕೆಟಾಲಿಸಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್, ಐಸೋ ಎನ್ಸೈಮ್ಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಎನ್ಸೈಮ್ಸ್ ಅಲ್ಲೂ ಕೂಡ 1-2 ಕ್ವಶನ್ ನ ಕೇಳೋ ಚಾನ್ಸಸ್ ತುಂಬಾ ಇದೆ. ಆ ಎನ್ಸೈಮ್ಸ್ ಅಲ್ಲಿ ಇಷ್ಟನ್ನ ನೀವು ಕವರ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್. ಅಲ್ಲಿ 2 ಕ್ವಶನ್ ಕೇಳಲಿ, 3 ಕ್ವಶನ್ ಕೇಳಲಿ, ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ಅಂತ ನಾನು ಹೇಳ್ಬಲ್ಲೆ. ನೆಕ್ಸ್ಟ್, ಬಯೋ ಎನರ್ಜಿಟಿಕ್ಸ್ ಬಂದ್ರೆ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನೀವು ಏನ್ ರೀಡ್ ಮಾಡಬೇಕು ಅದಕ್ಕೆಲ್ಲ ಇದು ಫೌಂಡೇಶನ್ ಇದ್ದಂಗೆ. ಗ್ಲೈಕಾಲಿಸಿಸ್, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್, ಇದನ್ನೆಲ್ಲ ನೀವು ಇಷ್ಟು ಕಾನ್ಸೆಪ್ಟ್ಸ್ ನ ಓದಿದ್ರೆ ಪಕ್ಕಾ 12 to 18 ಮಾರ್ಕ್ಸ್ ಅದೆಷ್ಟು ಕೊಟ್ಟರು ಕೂಡ ಯು ಕ್ಯಾನ್ ಈಸಿಲಿ ಸ್ಕೋರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ನಾವು ವಿಡಿಯೋ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಮತ್ತೆ ನಾನು ಇನ್ನೂ ತುಂಬ ವಿಡಿಯೋಸ್ನ ನಿಮಗೆ KSETಗೆ 140+ ಸ್ಕೋರ್ ಮಾಡಬೇಕು ಅಂತ ಏನು ಅಜೆಂಡಾ ಇದೆಯೋ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡೋಕ್ಕೆ ನನಗೂ ಬೂಸ್ಟಪ್ ಸಿಕ್ತಂಗೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.